ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ಮತ್ತು ವಂದನೆಗಳು. ಸಮಾರಂಭದ ಅಧ್ಯಕ್ಷರೇ, ಉದ್ಘಾಟಕರೇ, ವೇದಿಕೆಯಲ್ಲಿರುವಂಥ ಗಣ್ಯ ವ್ಯಕ್ತಿಗಳೇ, ಮುಖ್ಯ ಅತಿಥಿಗಳೇ, ಇಲ್ಲಿ ನೆರೆದಿರೋ ಸಭಿಕರೇ, ದಿ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಇದರ ವಾರ್ಷಿಕ ಪ್ರಶಸ್ತಿ ಸಮಾರಂಭದಲ್ಲಿ ಈ ವರ್ಷದ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಕ್ಕೆ ಅಲ್ಲಾಹವನ್ನು ಸ್ತುತಿಸುತ್ತಾ ಅಲ್ಹಮ್ದುಲಿಲ್ಲಾ ಅಂತ ನಾನೊಬ್ಬ ಬ್ಯಾರಿಯಾಗಿ ಬ್ಯಾರೀಸ್ ಅಸೋಸಿಯೇಷನ್ ಇದರ ವತಿಯಿಂದ ನೀಡಲ್ಪಟ್ಟಿರೋದು ವರ್ಷದ ಬ್ಯಾರಿಯಾಗಿ ಇಷ್ಟು ದೊಡ್ಡ ಪ್ರಶಸ್ತಿಯನ್ನು ಪಡೆದಿರೋದು ಭಾಳ ಸಂತೋಷವಾಗುತ್ತಿದೆ. ಆದರೆ ವೈಯಕ್ತಿಕವಾಗಿ ನಾನು ಯಾವುದೇ ಪ್ರಶಸ್ತಿ ಆಸೆ ಪಟ್ಟವನಲ್ಲ. ರಫೀಕ್ ಮಾಸ್ಟರ್ ಅವರು ಈ ವರ್ಷದ ಪ್ರಶಸ್ತಿಗೆ ನಿಮ್ಮ ಹೆಸರನ್ನು ಸಲಹೆ ಮಾಡಿದ್ದೇನೆಂದು ಹೇಳಿದಾಗ ಮಾತ್ರ ಅದರ ಬಗ್ಗೆ ನನಗೆ ತಿಳಿದಿದ್ದು. ಆಗ ನಾನು ನನ್ನ ಹೆಸರು ಬೇಡ ಎಂದು ಹೇಳಿದೆ. ನಿಮ್ಮಂಥವರಿಗೆ ಪ್ರಶಸ್ತಿ ಲಭಿಸಿದರೆ ಅದಕ್ಕೆ ಒಂದು ಅರ್ಥವಿದೆ ಎಂದು ನನ್ನ ಹೆಸರು ನಿಮ್ಮ ನಿರ್ಬಂಧಪೂರ್ವಕವಾಗಿ ಹೇಳಿದಾಗ ನಿರಾಕರಿಸಲು ಸಾಧ್ಯವಾಗಲಿಲ್ಲ. ಇಷ್ಟು ದೊಡ್ಡ ಈ ಪ್ರಶಸ್ತಿ ಲಭಿಸುವಾಗ ನನಗೆ ಸಂತೋಷವಾಗುವುದರೊಂದಿಗೆ ನನ್ನ ಜವಾಬ್ದಾರಿ ಇನ್ನೂ ಹೆಚ್ಚಾಯಿತು. ಇನ್ನಷ್ಟು ಹೆಚ್ಚು ಕೆಲಸ ಮಾಡಬೇಕೆಂದು ಮನವರಿಕೆ ಆಗುತ್ತಿದೆ. ಕೃಷಿಕ, ಅದೇ ರೀತಿ ಬಡ ಮಕ್ಕಳಿಗೆ, ಹಳ್ಳಿಯಲ್ಲಿ ವಾಸಿಸುವಂಥ ಮಕ್ಕಳಿಗೆ ಸಹ ಹೆಚ್ಚಿನ ವಿದ್ಯಾಭ್ಯಾಸ ಲಭಿಸಬೇಕೆಂದು ನನ್ನ ಉದ್ದೇಶದಿಂದ ಮಾಡಿದಂಥ ಶಿಕ್ಷಣ ಕ್ರಾಂತಿ ಮತ್ತು ಸಾಮಾಜಿಕ ನೆಲದಲ್ಲಿ ಮಾಡಿದಂಥ ಕೆಲಸ ಕಾರ್ಯಗಳಿಗೆ ಈ ಪ್ರಶಸ್ತಿ ಒಲಿದು ಬಂದಿರಬಹುದು. ಆದರೆ ಇದು ಯಾವುದು ನನ್ನ ಶಕ್ತಿಯಿಂದ ಮಾಡಿದ್ದಲ್ಲ. ಎಲ್ಲವೂ ಅಲ್ಲಾಹನ ಅನುಗ್ರಹವಾಗಿದೆ. ಎಲ್ಲವೂ ಅವನದ್ದು. ಅವನು ಕೊಟ್ಟಿದ್ದನ್ನು ನಾನು ಒಳ್ಳೆಯ ದಾರಿಯಲ್ಲಿ ಖರ್ಚು ಮಾಡಲು ಶ್ರಮಿಸಿದ್ದೇನೆ. ನಾನೊಬ್ಬ ನಿಮಿತ್ತ ಮಾತ್ರ. ಇನ್ನಷ್ಟು ಒಳ್ಳೆಯ ಕೆಲಸ ಮಾಡಲು ಅಲ್ಲಾಹು ಅನುಗ್ರಹಿಸಲಿ, ಶಕ್ತಿ ನೀಡಲಿ, ಆಮೀನೆಂದು ಅಲ್ಲಾಹನಲ್ಲಿ ಈ ಸಂದರ್ಭದಲ್ಲಿ ಬೇಡುತ್ತಿದ್ದೇನೆ. ನನ್ನ ತಂದೆ ತಾಯಿ, ಗುರು ಹಿರಿಯರ ಆಶೀರ್ವಾದ, ಕುಟುಂಬ ಸಹಕಾರದಿಂದ ಇಂಥ ಕಾರ್ಯಗಳನ್ನು ಮಾಡಲು ಸಾಧ್ಯವಾಯಿತು. ಈ ಸಂದರ್ಭದಲ್ಲಿ ಅವರನ್ನು ಈ ದೊಡ್ಡ ಪ್ರಶಸ್ತಿ ನೀಡಿ ಹುರಿದುಂಬಿಸಿದ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಇವರನ್ನು ತುಂಬ ಹೃದಯದಿಂದ ಅಭಿನಂದಿಸುತ್ತೇನೆ. ಇದೇ ರೀತಿ ಈ ಪ್ರಶಸ್ತಿ ಲಭಿಸಲು ಕಾರಣಕರ್ತರಾದ ಎಲ್ಲರಿಗೂ ಈ ಸಮಯದಲ್ಲಿ ಅಭಿನಂದನೆಯನ್ನು ಅರ್ಪಿಸ್ತಾ ನನ್ನ ಮಾತು ಕೊನೆಗೊಳಿಸ್ತೇನೆ. ಮತ್ತು ಇದರಲ್ಲಿ ಲಭಿಸಿದ ಮೊತ್ತವನ್ನು ನಾನು ದಾರ್ಲುದಾ ಇಸ್ಲಾಮಿಕ್ ಯೂನಿವರ್ಸಿಟಿ ದೀನ್ ಮತ್ತು ದುನಿಯಾ ಎರಡೂ ವಿದ್ಯಾಭ್ಯಾಸ ಫ್ರೀಯಾಗಿ ಕೊಡ್ತಾಯಿದ್ದಾರೆ. ನಮ್ಮ ಹಾನಗಲ್ನಲ್ಲಿ ಆಫ್ ಕ್ಯಾಂಪಸ್ ಆಗಿ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಸಲ್ಲಿಸ್ತೇನೆ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಕೊನೆಗೊಳಿಸ್ತೇನೆ.